ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇದು ಗಂಗಡಿಕಲ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಇದು ಸಂಸೆಗೆ ಬಂದ್ವಿ ಕಳಸದಿಂದ. ಕುದುರೆಮುಖ ಸರ್ಕಲ್ ಹತ್ರ ಬಂದ್ವಿ. ನಮಗೆ 22 ಜನ ಇರೋದ್ರಿಂದ 2 ಗೈಡ್ನ ತೊಗೊಂಡಿದ್ದೀವಿ. ಸೊ ಗೈಡ್ ಹತ್ತಿದ್ದಾರೆ ನಮಗೆ. ಸೊ ಇದು ಕುದುರೆಮುಖ ಸರ್ಕಲ್ಲು. ಇಲ್ಲೆಲ್ಲ ಒಳಗಡೆ ಹೋಗ್ಬೇಕಂತ ನೋಡಿ. ನೋಡಿ ಫ್ರೆಂಡ್ಸ್, ನಾವೆಲ್ಲ ಈಗ ಕುದುರೆಮುಖದಲ್ಲಿ ಇದ್ದೀವಿ. ಏನು ಬನ್ನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಫಾರ್ಮ್ ಎಲ್ಲ ಫಿಲ್ ಮಾಡಿ ರೆಡಿ ಆಗಿದ್ದೀವಾ? ಹೊರಡೋದೆ. ನಮ್ಮ ಟೀಮ್ ಎಲ್ಲ ರೆಡಿ. ಎಷ್ಟು ಜನ? 22 ಜನನೇ. 22 ಎಲ್ಲ ಮಳೆ ಜೋರಾಯ್ತು, ಯಾರು ಹೊರಡ್ತಿರ್ಲಿಲ್ಲ ಗುರು. ಮಳೆ ಜೋರಾಗಿದ್ದು ಎಲ್ಲ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ಇಲ್ಲ ರಿಟರ್ನ್ ಹೋಗ್ತೀರಾ? ಆ ಕಡೆ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನ ಇದೆ. ಇದಕ್ಕೊಂದು ಯಾವಾಗಲೂ ಬಂದು ಒಂದು ನಮಸ್ಕಾರ ಮಾಡಿ ಹೋಗಿ. ಟ್ರೆಕ್ಕಿಂಗ್ ಹೋಗಿಂತ ಮುಂಚೆ ಎಲ್ಲೂ ಕಳೆದು ಹೋಗಲ್ಲ. Yes, GP. How is the trip going? Please subscribe my channel, like, share, comment. ಕೆಳಗಡೆ ಇದೆ ಮುಂದೆ ರೋಡಲ್ಲಿ. Hi guys. ಹಲೋ. ಅದು ಸೀಟ್ ಬೆಲ್ಟ್ ನಂದು. ಯಾಕೆ ಎರಡ್ಯಾಕೆ ಓಪನ್ ಮಾಡಿದೆ? ಇನ್ನೊಂದು ಯಾಕೆ ಓಪನ್ ಮಾಡಿದೆ? ಎಲ್ಲ ಚೆಕಿಂಗ್ ಮಾಡ್ತಾರಾ? ಚೆಕಿಂಗ್ ಮಾಡ್ಬಿಟ್ಟು ಕಳಿಸ್ತಾರೆ. ಪ್ಲಾಸ್ಟಿಕ್ ಎಲ್ಲ ತರಂಗಿಲ್ಲ ಅಂತ ಮನೆ. ಪ್ಲಾಸ್ಟಿಕ್ ರೈನ್ ಕೋಟ್ ಹಾಕೊಂಡು ಹೋಗ್ತಿದ್ದೀವಿ. ರೈನ್ ಕೋಟಿಗೆ ಒಂದು ಆಪ್ಷನ್ ಇದೆ. ಅಷ್ಟೇ. ಗುರು ಯಶವಂತ್, ನರೇಂದ್ರ ಮೋದಿ, ಅರ್ಜುನ್. ಓಕೆ ಸರ್. ನಾವಿವತ್ತು ಗಂಗಡಿಕಲ್ ಪೀಕಿಗೆ ಹೊರಟಿದ್ದೇವೆ. ಗಂಗಡಿಕಲ್ ಪೀಕು ಒಂದು ಸೈಡು 5 ಕಿಲೋಮೀಟರ್ಸ್ ಆಗುತ್ತೆ. ಟೋಟಲ್ ಇನ್ನೊಂದು ಸೈಡ್ 10 ಕಿಲೋಮೀಟರ್ಸ್. ಓಕೆನಾ? ಇದು 1480 ಸಿ ಲೆವೆಲಿಂದ ಈ ಸಮುದ್ರ ಮಟ್ಟಕ್ಕಿಂತ ಹೈಟ್ ಪ್ರದೇಶದಲ್ಲಿದೆ. ಹೈಟ್ ಹತ್ತೋಷ್ಟೊತ್ತಿಗೆ ತುಂಬ ಅಪ್ಪಿದೆ. 4 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಮಾತ್ರ ರೋಡ್ ಇದೆ. ಓಕೆನಾ?
ಹೋಗೋಷ್ಟೊತ್ತಿಗೆ ತುಂಬ ಜಾಗ್ರತೆ ಹೋಗಬೇಕು. ಸೋಲಾ ಪ್ರದೇಶ ಅಂದರೆ ಈ ಹುಲ್ಲಿನ ಇದಾಗಿರುತ್ತೆ, ಜಾರುತ್ತೆ, ನಿಧಾನವಾಗಿ ಹೋಗಬೇಕು. ಒಂದನೇದು. ಎರಡನೇದು, ನೀವು ಗೈಡ್ ಯಾರಾಗಿರ್ತಾರೆ ಅವ್ರನ್ನ ಬಿಟ್ಟು ಬೇರೆಯವ್ರ ಜೊತೆ ಹೋಗೋಂಗಿಲ್ಲ. ನಿಮ್ಮ ಗುಂಪು ಕೂಡ ಬಿಟ್ಟು ನೀವು ಬೇರೆಯವ್ರ ಜೊತೆ ಹೋಗೋಂಗಿಲ್ಲ. ಓಕೆನಾ? ಮತ್ತು ಪ್ಲಾಸ್ಟಿಕ್ ವಸ್ತುಗಳನ್ನು ಯಾರೂ ತಗೊಂಡು ಹೋಗೋಂಗಿಲ್ಲ. ಮತ್ತು ಪರಿಸರಕ್ಕೆ ತಕ್ಕಂತೆ ವಸ್ತ್ರಗಳನ್ನು ಧರಿಸ್ಬೇಕಂದ್ರೆ ಏನೇನು ಬಟ್ಟೆ ಥರ ಎಲ್ಲ ಹಾಕ್ಕೊಂಡು ಹೋಗೋಂಗಿಲ್ಲ. ಸಮಾಜಕ್ಕೆ ತಕ್ಕಾಗಿ ಹಾಕ್ಕೊಂಡು ಹೋಗಬೇಕು ಒಂದು. ಮತ್ತು ಡ್ರೋನ್ ಕ್ಯಾಮರಾಗಳನ್ನು ಯೂಸ್ ಮಾಡ್ಕೊಂಡು ಹೋಗೋಂಗಿಲ್ಲ. ಕಿರ್ತ ಕೂಗ್ತಾ ಆ ಥರ ಎಲ್ಲ ಸೌಂಡ್ ಇದ್ದಲ್ಲ ನಾವು ಪ್ರಾಣಿಗಳಿಗೆಲ್ಲ ತೊಂದರೆ ಆಗುತ್ತೆ. ಕಾಣುತ್ತೆ. ಅದ್ರ ಮೇಲೆ ಬೀಡಿ, ಸಿಗರೇಟ್, ಸ್ಮೋಕಿಂಗ್, ಡ್ರಿಂಕ್ಸ್ ಯಾವುದು ಅಲೋ ಇಲ್ಲ. ಮತ್ತು ಮುಖ್ಯವಾಗಿ ಮೆಡಿಕಲ್ ಯಾರಿಗಾರು ಪ್ರಾಬ್ಲಮ್ ಇದ್ದರೆ ಇವಾಗಲೇ ಹೇಳಬೇಕು ಇಲ್ಲಿ, ಯಾಕಂದ್ರೆ ಅಲ್ಲಿ ಮೇಲೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಇನ್ನಾರು ಹೆಚ್ಚು ಕಡಿಮೆ ಆದರೆ ಬರಬೇಕು. ನೆಟ್ವರ್ಕ್ ಇಲ್ಲ, ಯಾವುದೂ ಇಲ್ಲ. ಓಕೆನಾ? ಫಸ್ಟೇ ಹೇಳ್ಬಿಡಿ, ಏನಾದ್ರು ಶುಗರ್, ಬಿ ಪಿ, ಏನಾದ್ರು ಟ್ಯಾಬ್ಲೆಟ್ಸ್ ಇದ್ದರು. ಕೆಲವರಿಗೆ ಕಾಲು ಗೀಲು ಏನಾದ್ರು ಪ್ರಾಬ್ಲಮ್ ಇರುತ್ತೆ, ಬಟ್ ಅವ್ರು ನಾನು ಹೋಗ್ತೀನಿ ಅಂತಾರೆ. ಅರ್ಧದಲ್ಲಿ ಹೋದ ಮೇಲೆ ಅಲ್ಲಿ ಆಗಲ್ಲ ಅಂತ ಹೇಳಿದ್ರೆ ವಾಪಸ್ ಬರ್ಲಿಕ್ಕೆ ಕಷ್ಟ. ತುಂಬ ಇಲ್ಲಿ ಕಾರಣ ಫಸ್ಟೇ ಹೇಳ್ಬಿಡೋದು, ಅವ್ರು ಅಕಸ್ಮಾತ್ ಆಗಲ್ಲ. ಸೊ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯಿತು, ಎಲ್ಲ ಬ್ರೀಫಿಂಗ್ ಸೆಷನ್ಸ್ ಆಯಿತು. ಇಲ್ಲ ಇದ್ದೀನಿ ರತನ್ ಬೈ. ಬಮ್ ಬಮ್. ತುಂಬ ಒಳಗಡೆ ಮುಂದೆ ನನ್ನ ತಲೆಗೆ ಕಾಲು ಒಳಗಡೆ ಬಂದ್ಬಿಟ್ಟು ಮನು ಇವರೇ ನಮ್ಮ ಮನು ಅಂತ ಇವರೇ ಟ್ರಿಪ್ ಆರ್ಗನೈಸರು, ಹೋಮ್ ಸ್ಟೇ ಎಲ್ಲ ಕ್ಲಬ್ಬಲ್ಲ, ಅದು ಕ್ಲಬ್ಬಲ್ಲೆಲ್ಲ ಇವರೇ ಅರೇಂಜ್ ಮಾಡಿದ್ದು. ನೆಕ್ಸ್ಟ್ ಟೈಮ್ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಕೆ ಹೋಗ್ಬೇಡಿ, ಇವ್ರು ಮಾಡ್ಕೊಳ್ಳೋದು ಓನ್ಲಿ ಫ್ರೆಂಡ್ಸಿಗೆ ಮಾಡ್ಕೊಳ್ಳೋದು. ಇವನಿಂದನೇ ನಿನ್ನೆ 2 ಗಂಟೆ ಲೇಟ್ ಆಗಿದ್ದು. ಏನೇನು ವ್ಯವಸ್ಥೆ ಬೇಕು ನೆಕ್ಸ್ಟ್ ಟೈಮ್ ಬಂದರೆ ಮನೆಗೆ ಹೇಗೆ? ಹಾಂ, ಏನು ಬೇಕು? ಗುಬ್ಬು ನಿಂದ್ರಲ್ಲಿ ಚತುತ್ ಮರ. ಪಾಪ ಎಲ್ಲ ಲೀಚ್ ಹತ್ಬಿಟ್ಟಿದ್ದೀನಿ. ನನಗೂ ಒಂದು ಲೀಚ್ ಹತ್ತಿತ್ತು, ಎಲ್ಲ ಕಿತ್ಕೊಂಡ್ವಿ. ನಿಂತ ಲೀಚ್ ಹತ್ಬಿಡುತ್ತೆ, ಅದೇ ಒಂದು ಸಮಸ್ಯೆ. ಆದಷ್ಟು ಅವಾಗ ನೋಡ್ಕೊತಾ ಇದ್ದರೆ ಪ್ರಾಬ್ಲಮ್ ಇಲ್ಲ. ಮಳೆ ಅಂತೂ ಭಾಳ ಜೋರಾಯಿತು, ಸಿಕ್ಕಾಪಟ್ಟೆ ಜೋರಾಯ್ತಲ್ಲ ಮಳೆ. ಹತ್ತು ಗೋವಿಂದ ಹತ್ತು. ಫುಲ್ ಜೋರಾಗೋಯ್ತಲ್ಲ ಮಳೆ. ಸೊ ಇಲ್ಲಿಗೆ 1 ಕಿಲೋಮೀಟ್ರ್ ಆಯಿತು, ಇನ್ನು 4 ಕಿಲೋಮೀಟ್ರ್ ಇದೆ. ಮಳೆಯಲ್ಲಿ ಎಂತ ಕಾಣ್ತಿಲ್ಲ, ಬರೀ ಮಳೆನೇ ಮಳೆ. ಚಂದದ ಚೆಲುವಿನ ತಾರೆ ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ವಿಡಿಯೋ ಹಂಗೆ ಸ್ಕ್ರೀನ್ಶಾಟ್ ತಕ್ಕೋ. ಇವರು ಮಧ್ಯದವರು ಪುಣೆಯಿಂದ ಬಂದಿರೋದು ಕರ್ನಾಟಕ ನೋಡಬೇಕು ಅಂತ. ಆದರೆ ಏನು ಮಾಡೋದು, ಮಳೆ ಬರ್ತಾ ಇದೆ, ಪಾಪ ಏನೂ ಕಾಣಿಸ್ತಿಲ್ಲ. 1 ಕಿಲೋಮೀಟ್ರ್ ಆದಮೇಲೆ ಈ ವ್ಯೂ ಸಿಗುತ್ತಾ?
1 ಕಿಲೋಮೀಟ್ರ್ ಆಯಿತು. ಅದೇ ಒಂದು ಆಯಿತು ಗುರು. ಇದೆಲ್ಲ ಹಿಂಗೆ ಇದೆ ಕಣ, ಓಪನ್ ಇದೆ, ಎಲ್ಲ ಓಪನ್ ಇದೇ ಥರ ಇದೆ. ಲಾಸ್ಟೇ ಸ್ವಲ್ಪ ಒಬ್ಬೊಬ್ಬರೇ ನಡ್ಕೊಂಡು ಹೋಗಿದೆ ಅಷ್ಟೇ, ಸ್ವಲ್ಪ ಪೀಕ್ ಹತ್ರ. ಎಲ್ಲಿ ಮುಂಚೆ ಬಂದಿದ್ದ ಇದಕ್ಕೆ? ಇಲ್ಲ, ಯೂಟ್ಯೂಬ್ ವಿಡಿಯೋ ಅಲ್ಲಿ ನೋಡ್ಬಿಟ್ಟು ತಿಳ್ಕೊಳ್ಳೋದು. ಎಲ್ಲ ನೋಡ್ಕೊ ಬಂದು ಇಲ್ಲೇನು ನೋಡ್ತೀಯ ನೀನು? ಇಲ್ಲಿ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಾಂ, ಸೊ ಇಲ್ಲಿ ಮಾಡ್ಕೊಂಡು ಈ ಗಂಗಡಿಕಲ್ ಟ್ರಕ್ಕಲ್ಲಿ ಬಂದಿರೋದು 22 ಜನ, ಒಂದೇ ಬ್ಯಾಚು. ಮೊನ್ನೆ ಸ್ಲಾಟಲ್ಲಿ 22 ಜನ ನಮ್ಮವರೇ ಎಲ್ಲ. ಮತ್ತೆ ನಾವು ಅಂದ್ರೆ ಸುಮ್ಮನೆನಾ? ಅಣ್ಣ ಅಂದ್ರೆ ಏನು ಸುಮ್ಮನೆನಾ? ನಮ್ಮ ದಾದಾ ಯಶವಂತ್ ಅವ್ರಿಗೆ, ಚಿಕ್ಕ ಯಶವಂತ್ ಅವ್ರಿಗೆ ರೀಚ್ ಅವ್ನಿಗೆ ಹಿಡ್ಕೊಂಡ್ಬಿಟ್ಟಿದೆ, ನಮ್ಗೆ ಯಾರಿಗೂ ಕಚ್ಚಂಗೆ ಇಲ್ಲ. ಫುಲ್ಲು ಲವ್ ಇವ್ರು ಗಂಬೂಟ್ ಎಲ್ಲ ಬಿತ್ತಪ್ಪ. ಒಳಗೆ ಇಲ್ಲ ಅದು ಮಣ್ಣು ನೋಡದೆ, ಮಣ್ಣು ಸ್ವಲ್ಪ ಮಳೆ ಕಮ್ಮಿ ಆಯಿತು, ಜಡಿ ಇಲ್ಲ, ಆದರೆ ಬರ್ತಾಯಿದೆ. ಅಲ್ಲಿಂದ ಬಂದು ಹಿಂಗೆ ಹತ್ತಿದ್ದೆ. ಈಗೆಲ್ಲ ಸ್ವಲ್ಪ ಫ್ಲ್ಯಾಟ್ ಲ್ಯಾಂಡ್ಸ್, ಹೈಕ್ ಇಲ್ಲ, ಫ್ಲ್ಯಾಟ್ ಲೆವೆಲ್. ಮುಂದೆ ಹೋಗ್ತಿದ್ದಾರೆ ಬಾಯ್ಸು, ನಮ್ಮ ಟ್ರಕ್ ಗೈಡು ಎಲ್ಲ. ಇಲ್ಲಿಂದ ಹತ್ತಿ ಹೊತ್ತಿ ಇದೇನೋ ಮಣ್ಣು. ಅಯ್ಯೋ, ಶೂಸ್ ಎಲ್ಲ ಗಲೀಜಾಗೋಯ್ತಲ್ಲ. ಶೂಸ್ ಗಲೀಜಾಯ್ತಾ? ಮೈಯೆಲ್ಲ ಗಲೀಜು ಮಾಡ್ಬೇಡ ನೀನು. ಇಲ್ಲೊಂದು ಸ್ವಲ್ಪ ಹೈಕಲ್ಲ, ಯಾರಿಗೂ ಹತ್ಕೊಂಡು ಕಾಣಲ್ಲ. ಈಚು ಏನು ಮಾಡಲಿಲ್ಲ ಅಂದರು ಕಾಡಿಗೆ ಬರಬೇಕಲ್ಲ. ಕಾಡಲ್ಲಿರೋ ಪ್ರಕೃತಿನ, ಪರಿಸರನ ಎಲ್ಲ ನೋಡಿ ವರ್ಷಕ್ಕೊಂದ್ಸಲ ಏನಾದರೂ ಒಂದೊಂದು ಕಾರಣ ಮಾಡಲೇಬೇಕು. ಆಗಲೇ ಮಜಾ, ಆಗಲೇ ನಮ್ಮ ಜೀವನಕ್ಕೆ ಒಂದು ಅರ್ಥ. ಯಾರಪ್ಪ ಮರ ಇಲ್ಲಿ ನೋಡಿ, ಸಕ್ಕತ್ತಾಗಿದೆ ಲ್ಯಾಂಡ್ಸ್ಕೇಪು. ಕಾಡೊಳಗಡೆ ಕರ್ಕೊಂಡು ಹೋಗ್ತಿರಲ್ಲ ಮತ್ತೆ. ಓಹ್, ಏನಾಯ್ತು? ಲೀಚಿಗೆ ಮೈಂಡ್ ಮಾಡ್ಕೊತಿದ್ರೆ ಆಗಲ್ಲ ಇವತ್ತು. ಸಂಜೆ ಆಗುತ್ತೆ ಹೋಗೋದು. ನಾಳೆ ಕುರಿಂಜಲ್ಲಿ ಹೋಗ್ಬೇಕಲ್ಲ, ಇಲ್ಲಿಗೆ ಎದುರ್ಕೊಂಡ್ರೆ ಹೆಂಗೆ? ಓ, 2 ಕಿಲೋಮೀಟ್ರ್ ಬಂದ್ವಿ. 2 ಕಿಲೋಮೀಟರ್ಸ್ ಡನ್. 2 ಕಿಲೋಮೀಟ್ರ್ ಆದ್ಮೇಲೆ ಇನ್ನೂ 3 ಕಿಲೋಮೀಟ್ರ್ ಹೋಗ್ಬೇಕಲ್ಲ ಮಚ್ಚ. ಇನ್ನೂ 3 ಹೋಗ್ಬೇಕು. ಒಳ್ಳೆ ಕಾಡೊಳಗಡೆ ಬಂದಂಗಿದೆ ಈಗ ಮತ್ತೆ. ಸೈಡ್ ಬಿಡ್ರ. ಅಲ್ಲ, ಕಳ್ಸೋವರೆಗೂ ಬಂದು ಟ್ರೆಕ್ಕಿಂಗ್ ಬರ್ತಾ ರೂಮಲ್ಲಿ ಕೂತಿರಲ್ಲ, ಅವರೆಲ್ಲ ಬೇಜಾರು ಮಾಡ್ಕೋಬೇಕು. ಸುಮ್ಮನೆ ಅಲ್ಲ, ಜಾಸ್ತಿ ಬೇಜಾರು ಮಾಡ್ಕೋಬೇಕು. ಸೂಪರ್ ಗಾಳಿ. ಉಸ ಜಾರ್ತಿದೆ.
ಅವ್ರು ದಿನ ಬರ್ತಾರೆ ಗುರು, ಅವ್ರಿಗೆ ಅಭ್ಯಾಸ ಇರುತ್ತೆ. ನಾವು ವರ್ಷಕ್ಕೊಂದ್ಸಲಿ ಬರೋರು. ಸೊ 2.25 ಕಿಲೋಮೀಟ್ರ್ ಆದಮೇಲೆ ಮತ್ತೆ ಇಳಿಯೋದು. ಇಲ್ಲೊಂದು ಹುಲಿ ಪಾಸ್ ಐತಂತೆ. ಸೊ ಅದಕ್ಕೆ ಗುಂಪಲ್ಲಿರಿ, ಯಾರು ಒಬ್ಬರೇ ಇರಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೇನು ಗೊತ್ತಾಯ್ತು ಅಂದರೆ ಅಲ್ಲಿ ಎಂಟ್ರೆನ್ಸಲ್ಲೇ ಫಾರೆಸ್ಟ್ ಗಾರ್ಡ್ ಇದ್ದರು, ಅವರಿಗೆ ಸೌಂಡ್ ಕೇಳಿಸಿದೆ, ಗರ್ಜಿಸೋದು ಸೌಂಡಿಂದು. ಅವ್ರು ನಮಗೆ ಹೇಳಿದ್ರು ಹಾಂ ಸೌಂಡ್ ಇಡೀ ಇದನ್ನೇ ಸೇಕ್ ಮಾಡಿದಷ್ಟು ಸೌಂಡ್. ಹಾಂ 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 ಭೂಮಿನೇ ಹಾಂ 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 ಆ ಥರ ಸೌಂಡ್ ಮಾಡುತ್ತೆ. ಈಗ ಬಂದರೆ ಎಂತ ಮಾಡೋದಣ್ಣ? ಅಂದ್ರೆ ನಾವು ಅದಕ್ಕೆ ಗುಂಪಲ್ಲಿರೋಣ ಅಂತ ಇಷ್ಟು ಜನ ಇದ್ದರು ಅಂತ ನಡೆಯುತ್ತೆ. ಒಬ್ಬೊಬ್ಬರಾದ್ರೆ ಕಷ್ಟ. ಹಾಂ 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 ಸಡನ್ ಒಬ್ಬರೇ ಈ ಫಾಗಲ್ಲಿ ಹೋಗ್ತಿದ್ದಾಗೆಲ್ಲ ಸಡನ್ ಆಗಿ ಬಂದರೆ ಮುಗೀತು ಕತೆ. ಕೆಲವರು ಮುಂದೆ ಹಿಂದೆ ಇರ್ತಾರೆ, ನಮ್ಗೆ ಕಾಣಿಸಲ್ಲ. ಈಗ ನಾವು ಹೋಗಿರ್ತಿರ್ತೇವೆ, ಹಾಂ ಫಾಗಲ್ಲಿ ಗೊತ್ತಾಗಲ್ಲ. ಹಾಂ ಇದ್ರೆ ಹಾಂ ನಾವು ಹೋಗಿ ಹೋಗ್ತಿರ್ತಾವೆ. ಹಾಂ ಈಗ ಮುಂದೆ ಎಲ್ಲ ಕಂಡ್ರೆ ಹಾಂ ನಾವು ನಿಂತು ಹೋಗ್ಬೇಕು. ಓಕೆ. ಹಂಗೆ ಕೆಲವರು ಅದನ್ನ ಅಬ್ಸರ್ವ್ ಮಾಡಲ್ಲ, ಹಂಗೆ ಸುಮ್ಮನೆ ಬಕ್ಕಿನ ಹೋದ್ರೆ ಆಗಲ್ಲ. ಹ್ಞೂ ಅದಕ್ಕೆ ಗೈಡ್ ಇಂಪಾರ್ಟೆಂಟ್ ಅಂತ ಹೇಳೋದು. ಗೈಡ್ ಇದ್ದರೆ ನಿಮ್ಮ ಸೇಫ್ಟಿ ಇರುತ್ತೆ. ಬಟ್ ನಾವು ಬಂಡೆ ಕೂತಾರೋ ಇಳಿಲೇ ಇಲ್ಲ 1.5 ಗಂಟೆ ಪುನಃ ಬಂಡೆ ರೆಕಾರ್ಡಿಂಗ್ ಬಟನ್ ಅದನ್ನಿದೆಯಾ? ಅವ್ರ ಹತ್ರ ಹುಲಿ ಬಂದ್ರೆ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ಕೇಳ್ತಾ ಇದ್ದೆ. ಹಾಂ ಹುಲಿ ಬಂದರೆ ಬಡ್ದು ಬಾಯಿಗೆ ಹಾಕ್ತಾರೆ. ಯಾರೋ ವಿಡಿಯೋ ಮಾಡ್ತಿದ್ದೆ, ಇಲ್ಲೆಲ್ಲ ಚಿರತೆ ಎಲ್ಲ ಜಾಸ್ತಿ ಇದೆ ಅಂತ. ಹಿಂದೆ ಯಾವುದೋ ನಾಯಿ ಬಂತು, ಬಂದು ನೋಡಿದ್ರೆ ಒಂದು ಇಲ್ಲಿ ಇವನೇ ನಮ್ಮ ಮಾಮು, ರಜತ್ ಮಾಮು. ಜೀಪ್ ಹೋಗೋ ಲೆಕ್ಕಕ್ಕೆ ಇದ್ದಿದ್ದು ರೋಡು ಎಷ್ಟು ಚಿಕ್ಕ ಆಯ್ತು ನೋಡಿ. ಈಗ ಈಗಲೂ ಹೊಡಿ ಬಂದು ಹತ್ತು ಗೋವಿಂದ ಹತ್ತು. ಇಲ್ಲೊಂದು ಸ್ವಲ್ಪ ಸ್ಟೀಪ್ ಅಲ್ಲ, ಗ್ರಿಪ್ಪಿಂದ ಹತ್ತಬೇಕಿಲ್ಲಿ. ಆಲ್ಮೋಸ್ಟ್ 3 ಕಿಲೋಮೀಟ್ರ್ ಬಂದ್ವಿ ಮರ. ಇನ್ನು 2 ಅಂತೆ. ಹಾಂ ಇನ್ನು 2 ಆದರೆ ಅಲ್ಲ, 2 ಬಂದಿದ್ದೀವಿ ಅಂತ. ಬಂದ ಎಲ್ಲೂ ಬೋರ್ಡಿಲ್ಲ, 3 ಕಿಲೋಮೀಟ್ರ್ ಬಂದ ಅಂತ. ಆಯ್ತಾ? ಆಗ್ತಾ ಇದೆ, ಬರ್ತಿದಾರಲ್ಲ ಮೇಡಮ್. ಬನ್ನಿ ಮೇಡಮ್. ಯಾರಲ್ಲಿ ಲಾಸ್ಟಲ್ಲಿ? ಹುಲಿ ಹುಲಿ. ಅಣ್ಣ ಯಾಕೆ ಅಲ್ಲಿ ಹಿಂದೆ ಬರೋರಿಗೆ ಜಾಗ ಬಿಡು. ಇಲ್ವಾ ಅವ್ರು ಬರ್ತಾರೆ. ಅಣ್ಣ ಇನ್ನು ಎಷ್ಟು ದೂರ? ಇನ್ನು 3 ಬಂದಿಲ್ವಾ? 2.5 ಹೋಗಿ ರೈಟ್ ಇದ್ದಾರಾ? ಓಕೆ, ಮತ್ತೆ ಬಿಡಿ. 1 ರೌಂಡ್ ಆಯಿತು, ಇನ್ನೊಂದು ರೌಂಡ್ ಮೇಲೆ ಹತ್ಬೇಕೀಗ. ಈಗ ಬೇರೆ ಏನೇನು ಜಿಂಗಲಕ್ಕೆ ಜಾ. ಆಯಿತು. ಲಾಸ್ಟಲ್ಲಿದ್ದೀವಿ, ಆ್ಯಕ್ಚುಲಿ ನಾವು ಲಾಸ್ಟಲ್ಲಿದ್ದೀವಿ. ಕೆಲವರೆಲ್ಲ ಮೇಲೆ ಹೋಗಿದ್ದಾರೆ. 3 ಕಿಲೋಮೀಟ್ರಲ್ಲಿ ಅದು ವೀಡಿಯೋಗೆ ಮಾತ್ರ ಎನರ್ಜಿ, ಆಫ್ ಮಾಡಿದ್ರೆ ಸಾಕು.
ಇನ್ನೂ ಇಬ್ರು ಬರಬೇಕು. ನಾಳೆ ಕುರಿಂಜಲ್ ಹೆಂಗೆ ಅಲ್ಲ, ಅವ್ರನ್ನ ಮನೇಲಿ ಬಿಟ್ಬಿಟ್ಟು ಹೋಗ್ಬಿಡೋಣ ನಾವು. ಹೋಗ್ಬಿಡಿ ನೀವು ಹಾಳಾಗಿ ಹೋಗಿ ಅಂತಿದ್ದಾರೆ. ಇನ್ನೂ 2 ಕಿಲೋಮೀಟ್ರ್ ಇದೆ. ಇನ್ನೂ 2 ಕಿಲೋಮೀಟ್ರ್ ಇದೆ. ಚರಣ್ ಒಳಗೆಲ್ಲ ಚೆಕ್ ಮಾಡ್ಕೋ, ಒಳಗೆಲ್ಲ ಚೆಕ್ ಮಾಡ್ಕೊ. ಹೋಗಿರ್ತವೆ. ಹೋಗಿದ್ಯಾ ಶೂ ಒಳಗ? ಅಲ್ಲಿ ಕೈಯಲ್ಲಿ ಇನ್ನೊಂದು ಅಲ್ಲಿ ಹಿಂದೆ ಎಲ್ಲ ಸುಮ್ಮನೆ ವಿಡಿಯೋ ಮಾಡಕ್ಕೆ ಹೇಳ್ತಾರೆ. ಹೌದಾ? ಒಂದು ಸ್ಟಾಪು ಫೋಟೋ ಸೆಕ್ಷನ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಜಸ್ಟ್ ಅದೊಂದು ಬ್ರೇಕ್ ಆಗಿತ್ತು. ಈಗ ಇನ್ನೂ ಮತ್ತೆ ಹೊರಡೋದು ಮಾಡಿ. ಬೊಂಬಡಿ ಬೊಂಬಮ್ ಬೊಂಬಡಿ ಬೊಂಬಮ್ ಬಂಬಡಿ ಬಂಬಮ್. ಬೊಂಬಡಿ ಬಂಬಂ ಬೊಂಬಮ್. ಇಟ್ಟಂತೀಯಾ? ಇದೊಂದು ಸ್ಲೀಪ್ ಇದೆ, ಎಲ್ಲ ಪಕ್ಕ ಅವ್ರು ಹಾಕ್ಬಿಡ್ತಾನೆ. ಸ್ಲೀಪ್ ಹಾಕಿದ್ರೆ ಈಗ ರೀಚ್ ಆಗಂಗೆ. ಲೆವೆಲಿಗೆ ಬಂದು ಅಲ್ಲಿ ಕಾಣ್ತಿರೋ ಟಾಪ್ ನತ್ಬೇಕು. ಮಳೆ ಜೋರು. ಇದೇ ಗಂಗಡಿ ಕಲ್ಚರಣ. ಇದೇ ಗಂಗಡಿ ಕಲ್ಚರಣ ಧಾರಣ. ಓ ಮಳೆ ಜೋರಾಗಿದ್ದಕ್ಕೆ ಇಲ್ಲಿ ನಿಂತಿದ್ದೀವಿ. ಒನ್ ಲಾಸ್ಟ್ ಮೈಲ್ ಮಾಮು. ಇಲ್ಲ ಮತ್ತೆ ಶುರು ಮಾಡ್ಕೊಂಡ್ವಿ. ಹಾಂ ಎಲ್ಲ ತೆಗ್ದಿದ್ದೀನಿ. ರೈಟ್ ಸೊ ಎಲ್ಲ ರೈಟ್ ಲಾಸ್ಟ್ ಎಲ್ಲರೂ ಬರ್ತಾ ಇದ್ದೀರಾ? ಹೋದ್ನ ಎಲ್ಲ ಸಿದ್ಧ ಮುಂದೆ ನಾನು ಇಷ್ಟು ಮಾಡ ಒಬ್ಬೊಬ್ಬರೇ ಇರಬಾರ್ದಂತೆ. ಬನ್ನಿ ಬನ್ನಿ ಬನ್ನಿ. ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಹೋಗೋಣ. ಮೈಲ್ ಸ್ಟೀಪ್ ಇದೆ ಅಂತ ಏನು ಸ್ಟೀಪ್ ಇಲ್ಲ ಅಂದರು. ಬಟ್ ಹತ್ತಾ ಇದ್ದೀವಿ, ನೋಡೋಣ ಸೊ ಸ್ಟೀಪ್ ಯಾವ ಥರ ಇರುತ್ತೆ ಅಂತ. ಅಲ್ಲಿ ಆಯ್ತಾ ಅಂತ 4 ಕಿಲೋಮೀಟ್ರ್ ಆಯ್ತಾ ಅಂತ ವಾಪಸ್. ಹಾಂ ಅದೇ ಟಾಪ ಹತ್ರ ಬಂದ್ವಿ. ಇಲ್ಲಿ ಕಾಣ್ತಿರೋ ಟಾಪೆ ಪೀಕು ಲಾಸ್ಟ್ ಫೈನಲ್. ಮತ್ತೆ ಮಳೆ ಬರ್ತಾ ಇದೆ.
ಗಾಡಿ ಕಳೀತಾ ಇದೆ. ಒಳ್ಳೆ experience. ಇದು ಟ್ರೆಕ್ಕಿಂಗ್ ಅಂದರೆ ನಿಂದೋಗ್ಬಿಡ್ತು. ಗಾಡಿಗೆ ಕಳ್ಬಿಡುತ್ತೆ ಈ ಮಳೆಯಲ್ಲಿ. ಬಂದು ಟ್ರೆಕ್ಕಿಂಗ್ ಪೀಕಿಗೆ ಆ ಥರ ಮಳೆ ಬರ್ತದೆ. ಎಳಿತಾಗಲ್ಲ ಗುರು, ಯಪ್ಪ ಸೈಕು. ಏನು ಇಲ್ಲಿ ಮತ ಹತ್ತಿರೊಂದು ಲೆಕ್ಕ ಅಂದರೆ 11 ಲೆಕ್ಕ.
ಫೋಟೋ ಮೊಬೈಲ್ದಲ್ಲಿ ಗಾಡಿ ಯಾವ ಲೆವೆಲಿಗಿದೆ ಅಂದರೆ ಎಳೆದು ಬಿಸಾಕ್ತಾ ಇದೆ ಗಾಡಿ ನೋಡಿ ಎಳೆದು ಬಿಸಾಕ್ತಾ ಇದೆ. ನಾನು ಈ ಬಂಡೆ ಆಶ್ರಯ ತಗೊಂಡು ನಿಂತಿದ್ದೀವಿ. ಭಯ ತೋರಿಸಿ ಭಯ, ನೀವೇ ಆರ್ಗನೈಸರು. ಡಿಗ್ರಿ ವಾಪಸ್ ಬರ್ತಾ ಇದ್ದೀವಿ. ತುಂಬ ಗಾಳಿ ಇತ್ತು ಅಂತ ವಾಪಸ್ ಬರ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಗಾಡಿ ಹೊಡಿತಾ ಇತ್ತು ಈ ಗಾಡಿ. ನೋಡ್ರಿ ಎಂಥ ರಸ್ತೆ ನೋಡಿ, ಹಿಂಗಿದೆ ಗಾಡಿ. ಇಂಥ ಗಾಡಿಗೆಲ್ಲ ಬರಬೇಕು. ಏನಂತೀರ ಶಿವಣ್ಣ? ನಾನು ಹೋಗ್ಬಿಡ್ತೀನಿ ನೋಡಿ. ಅಲ್ಲ ಅವರು ಸಂಸ್ಕೃತಿ ಹಿಡಿಯೋದು ಬೇಕಾದ್ರೆ ಇನ್ನೊಂದು ಸಿಗಲ್ಲ. ಒಳ್ಳೆ ಟ್ರೆಕ್ಕಿಂಗ್ ಆಯಿತು. ಪೀಕಿಗೆ ಹೋದ್ವಿ, ಫುಲ್ಲು ಗಾಳಿ ಮಳೆ. ಗೈಡು ಜಾಸ್ತಿ ಹೊತ್ತಿರೋದು ಬೇಡ, ರಿಸ್ಕು ಅಂದ್ರೆ ಗಾಳಿ ಮಳೆಗೆ. ಅದಕ್ಕೆ ಇಳ್ಕೊಂಡು ವಾಪಸ್ ಕೆಳಗೆ ಹೋಗ್ತಾ ಇದ್ದೀವಿ. ಒನ್ ಡೌನ್. ಯಾರಿದು? ನೈನಾ ಅನ್ಕೊಂಡು ಬಿದ್ಬಿಟ್ಟು ಇನ್ನು ನನ್ನ ಮೇಲೆ ಬಿದ್ದಿದ್ಯಾ ಗುರು. ಕೋಲ್ಡಿಗೆ ಆಟೋಮೆಟಿಕ್ ಆಫ್ ಆಗ್ತಿದ್ದು ಮಾರಾಯ್ತು. ನೀರು ಎಲ್ಲ ಗಾಳಿ ವಿಡಿಯೋ ಮಾಡ್ತಿದ್ದೇನೋ ಗುರು.